ಎಲ್ಲರಿಗೂ ನಮಸ್ಕಾರ. Dear diploma students, many of you are asking me, madam, please tell about the grade marks. Because we get grade only in the marks card, we will not understand how many marks ಅಂತ ನೀವು ಕೇಳ್ತೀರಿ. ಸೊ ಯಾವ ಗ್ರೇಡಿಗೆ ಎಷ್ಟು ಮಾರ್ಕ್ಸ್ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ಎಂಡ್ ಥರ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಐತಿ. ನಿಮಗೆ ಮಾರ್ಕ್ಸ್ ಕಾರ್ಡ್ನಲ್ಲಿ ಬರೀ ಗ್ರೇಡ್ ಕೊಟ್ಟಿರ್ತಾರೆ, ಎಷ್ಟು ಮಾರ್ಕ್ಸ್ ಅಂತ ಹೇಳಿ ಕೊಟ್ಟಿರಂಗಿಲ್ಲ. ಸೊ ಎಷ್ಟು ಮಾರ್ಕ್ಸಿಗೆ ಯಾವ ಗ್ರೇಡ್ ನಿಮಗೆ ಅಲಾಟ್ ಮಾಡ್ತಾರೆ, ಅಸೈನ್ ಮಾಡ್ತಾರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ಗ್ರೇಡ್ ಸಿಕ್ಕಿರ್ತೈತಿ. ಸೊ ನೀವು ಅಂದಾಜು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿರ್ತಾವೆ ಅಂತಂತೇಳಿ ನೀವು ಲೆಕ್ಕ ಹಾಕೋಬೋದು. ಸೊ ಇದರಲ್ಲಿ ವಿತ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್, ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ಗೆ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಫಸ್ಟ್ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಚಾನಲ್. ಸೊ ಪ್ರೆಸ್ ದ ಬೆಲ್ ಐಕಾನ್. ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಇಲ್ಲಿ ನೀವು ನೋಡ್ಬೋದು ಒಂದು ಎಕ್ಸಾಂಪಲ್. ನಿಮಗೆ ರಿಸಲ್ಟ್ ಹೇಳಬೇಕಂದ್ರೆ ಓನ್ಲಿ ಗ್ರೇಡ್ ವಿಲ್ ಬಿ ಗಿವನ್ ಇನ್ ಯುವರ್ ಮಾರ್ಕ್ಸ್ ಕಾರ್ಡ್. ಸೊ ರಿಸಲ್ಟ್ ನೀವು ತಿಳ್ಕೊಬೇಕಂದ್ರೆ ಎಫ್ ಅಂದರೆ ಫೇಲ್ ಮತ್ತು ಪಿ ಅಂದರೆ ಪಾಸ್. ಪಿ ಈಸ್ ಫಾರ್ ಪಾಸ್, ಎಫ್ ಈಸ್ ಫಾರ್ ಫೇಲ್. ಸೊ ಆ ಸಬ್ಜೆಕ್ಟ್ನಲ್ಲಿ ನೀವು ಫೇಲ್ ಆಗಿದ್ದರೆ ಎಫ್ ಅಂತ ಬಂದಿರ್ತೈತಿ, ಪಾಸ್ ಆಗಿದ್ದರೆ ಪಿ ಅಂತ ಬಂದಿರ್ತೈತಿ. ಬಟ್ ಈ ಮಾರ್ಕ್ಸ್ ಪ್ರಕಾರ ನಿಮಗೆ ಬಂದಂಥ ಮಾರ್ಕ್ಸ್ ಪ್ರಕಾರ ಗ್ರೇಡ್ ಅಲಾಟ್ ಮಾಡಿರ್ತಾರೆ. ಸೊ ಗ್ರೇಡ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಮತ್ತು ಬೇರೆ ಬೇರೆ ಗ್ರೇಡ್ಸ್ ಎಲ್ಲ ಅಲಾಟ್ ಮಾಡಿರ್ತಾರೆ. ಸೊ ಯಾವ ಗ್ರೇಡಿಗೆ ಎಷ್ಟು ಮಾರ್ಕ್ಸು ಅಂತಂಥೇಳಿ ನೀವು ತಿಳ್ಕೊಬೇಕಂತಂದರೆ ಇಲ್ಲಿ ಗ್ರೇಡ್ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ. ಸೊ ಇಲ್ಲಿ ಎಫ್ ಸಿ ಪ್ಲಸ್ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಯಾವ ಗ್ರೇಡಿಗೆ ಎಷ್ಟು ಮಾರ್ಕ್ಸ್ ಅಂಥೇಳಿ ನೀವು ತಿಳ್ಕೊಬೇಕಂದ್ರೆ ಇಲ್ಲಿ ಒಂದು ಟೇಬಲ್ ಐತಿ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು. ಸೊ ಗ್ರೇಡ್ ಪಾಯಿಂಟ್ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ರೇಂಜ್ ಆಫ್ ಮಾರ್ಕ್ಸ್. ಸೊ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತಿರಲ್ಲ, ಸೊ ರೇಂಜ್ ಆಫ್ ಮಾರ್ಕ್ಸ್, ಸಪೋಸ್ ನಿಮ್ಮದು ಮಾರ್ಕ್ಸ್ 91 to 100 ಆ ರೇಂಜ್ನಲ್ಲಿ ಮಾರ್ಕ್ಸ್ ಬಂದಿದ್ರೆ ಏನು ಲೆವೆಲ್ ಅಂತ ಕೊಡ್ತಾರೆ ಅಂದರೆ ಔಟ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರೀತಾರೆ. ಅದಕ್ಕೆ ಗ್ರೇಡ್ ಏನು ಕೊಡ್ತಾರೆ ನಿಮಗೆ ಎ ಪ್ಲಸ್ ಮತ್ತು ಗ್ರೇಡ್ ಪಾಯಿಂಟ್ ಅದಕ್ಕೆ ಎಷ್ಟು ಮಾರ್ಕ್ಸ್ ಎ ಪ್ಲಸ್ ಬಂದರೆ ನಿಮಗೆ ಗ್ರೇಡ್ ಪಾಯಿಂಟ್ ಎಷ್ಟು ಸಿಗ್ತೈತಿ 10. ಸಪೋಸ್ ನಿಮ್ಮದು ಮಾರ್ಕ್ಸ್ ಎಕ್ಸಾಮ್ನಲ್ಲಿ ಮಾರ್ಕ್ಸ್ 81 to 90 ಬಂದಿದ್ರೆ ಎಕ್ಸಲೆಂಟ್ ಲೆವೆಲ್, ಅಸೈನ್ಡ್ ಗ್ರೇಡ್ ಈಸ್ ಎ, ಗ್ರೇಡ್ ಪಾಯಿಂಟ್ ಎಷ್ಟು ಸಿಗ್ತಾವೆ ಅಂದರೆ 9. ಅದೇ ರೀತಿ 71 to 80 ಇತ್ತಂದರೆ ವೆರಿ ಗುಡ್, ಬಿ ಪ್ಲಸ್ ಗ್ರೇಡ್ ಪಾಯಿಂಟ್ 8. ಸೊ ಸಪೋಸ್ 45 to 50 ಇತ್ತಂದರೆ ಲೆವೆಲ್ ಈಸ್ ಎವರೇಜ್, ಗ್ರೇಡ್ ಈಸ್ ಸಿ, ಗ್ರೇಡ್ ಪಾಯಿಂಟ್ ಈಸ್ 5. ಸೊ ಇಲ್ಲಿ ನೋಡ್ಕೋಬೋದು. ಮತ್ತು ಸಪೋಸ್ ಫೇಲ್ ಇದ್ದರೆ ಅಂದರೆ ಪಾಸ್ ಆಗಬೇಕಂದ್ರೆ ಮಿನಿಮಮ್ 40% ಇರಬೇಕಂತ ನಾನು ನಿಮ್ಗೆ ಹೇಳಿದೆ. ಸೊ 40% ಇಸ್ ದ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಸಪೋಸ್ ಲೆಸ್ ದೆನ್ 40 ಬಂದರೆ ನಿಮ್ಮ ಮಾರ್ಕ್ಸ್ ಫೇಲ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಫೇಲಿಗೆ ಗ್ರೇಡ್ ಏನು ತೊಗೊತಾರೆ ಅಂದರೆ ಅಸೈನ್ಡ್ ಗ್ರೇಡ್ ಯಾವುದಂದರೆ ಎಫ್ ಮತ್ತು ಮಾರ್ಕ್ಸ್ ಗ್ರೇಡ್ ಪಾಯಿಂಟ್ ಎಷ್ಟು ಕೊಡ್ತಾರೆ ಅಂದರೆ 0. ಓಕೆ, ಇನ್ನೂ ಒಂದೆರಡು ಪಾಯಿಂಟ್ಸ್ ನೀವು ಗೊತ್ತು ಮಾಡ್ಕೊಳ್ರಿ. ಫೇಲ್ಡ್ ಡ್ಯೂ ಟು ಶಾರ್ಟೇಜ್ ಆಫ್ ಅಟೆಂಡೆನ್ಸ್. ಸೊ ಶಾರ್ಟೇಜ್ ಆಫ್ ಅಟೆಂಡೆನ್ಸ್ದಿಂದ ಫೇಲ್ ಆಗಿದ್ದರೆ ಅದಕ್ಕೆ ಎಫ್ ಸ್ಟಾರ್ ಅಂತ ಮಾರ್ಕ್ ಆಗಿರ್ತೈತಿ ನಿಮ್ಮದು ರಿಸಲ್ಟ್ ಶೀಟ್ನೊಳಗೆ. ಫೇಲ್ ಇನ್ ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಷನ್ ಅಂದರೆ ಇಂಟರ್ನಲ್ ಮಾರ್ಕ್ಸ್ದಲ್ಲಿ ಫೇಲ್ ಆಗಿದ್ದರೆ ಲೆಸ್ ದೆನ್ 40% ಇಂಟರ್ನಲ್ ಮಾರ್ಕ್ಸ್ ಬಂದಿದ್ದರೆ ಎಫ್ ಡಬಲ್ ಸ್ಟಾರ್ ಅಂತ ಮಾರ್ಕ್ ಮಾಡಿರ್ತಾರೆ. ಸೊ ಇವೆಲ್ಲ ನೊಟೇಷನ್ಸ್ ನಿಮ್ಗೆ ಗೊತ್ತಿರಬೇಕು, ಅಂದರೆ ನಿಮಗೆ ರಿಸಲ್ಟ್ ಶೀಟ್ ನೋಡಿದ ತಕ್ಷಣ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಹೀಗೆ ಯಾವುದಾದ್ರೂ ನಿಮಗೆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ಏನೇ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿರಿ. ನಾನು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ ಸಲುವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರೆಸ್ ದ ಬೆಲ್ ಐಕಾನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.